ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ತೇಜಸ್ ಮಾರ್ಕ್ 1A ಉತ್ಪಾದನೆ ಮತ್ತು ಸಾಫ್ಟ್ವೇರ್ ಅಪ್ಡೇಟ್ಸ್. ಭಾರತೀಯ ವಾಯುಪಡೆಯ ಬಲ ಹೆಚ್ಚಿಸಲಿರುವ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳ ಬಗ್ಗೆ ಈಗ ದೊಡ್ಡ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಈ ಯುದ್ಧ ವಿಮಾನಗಳ ಡೆಲಿವರಿ ಯಾವಾಗ ಹಾಗೂ ಏಕೆ ತಡವಾಗುತ್ತಿದೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ವಿಷಯ ಏನಪ್ಪ ಅಂದರೆ, HAL ಸಂಸ್ಥೆಯು 2025ರ ಹಣಕಾಸು ವರ್ಷದ ಅಂತ್ಯಕ್ಕೆ ಅಂದರೆ ಮಾರ್ಚ್ 2026ರ ಒಳಗೆ ಒಟ್ಟು 16 ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳನ್ನು ಸಿದ್ಧಪಡಿಸುವ ಗುರಿ ಇಟ್ಟುಕೊಂಡಿದೆ. ವಿಶೇಷ ಅಂದರೆ ಇಲ್ಲಿ ವಿಮಾನದ ಬಾಡಿಗಳು ಅಥವಾ ಬಿಡಿ ಭಾಗಗಳ ತಯಾರಿಕೆಗಿಂತ ಸಾಫ್ಟ್ವೇರ್ ಅಪ್ಡೇಟ್ ಪ್ರಕ್ರಿಯೆ ಈಗ ಪ್ರಮುಖ ಚರ್ಚೆಯ ವಿಷಯವಾಗಿದೆ. ಈಗಾಗಲೇ 5 ಯುದ್ಧ ವಿಮಾನಗಳು ಸಂಪೂರ್ಣವಾಗಿ ರೆಡಿಯಾಗಿವೆ. ಇವುಗಳಲ್ಲಿ ವಾಯುಪಡೆ ಕೇಳಿದ್ದ ಎಲ್ಲ ಪ್ರಮುಖ ಫೀಚರ್ಗಳನ್ನು ಅಳವಡಿಸಲಾಗಿದೆ. ಇವು ಹಾರಾಟಕ್ಕೂ ಸೈ, ಯುದ್ಧಕ್ಕೂ ಸೈ. ಇವುಗಳ ಜೊತೆಗೆ ಇನ್ನೂ 9 ವಿಮಾನಗಳು ಹಾರಾಟಕ್ಕೆ ಸಿದ್ಧವಿದ್ದು ಕೊನೆಯ ಹಂತದ ಕೆಲಸಗಳಲ್ಲಿವೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಡೆಯಿಂದ HAL ತನ್ನ ಎಲ್ಲ ಕೆಲಸವನ್ನು ವೇಗವಾಗಿಯೇ ಮಾಡುತ್ತಿದೆ. ಹಾಗಾದರೆ ವಿಳಂಬ ಎಲ್ಲಿ ಆಗುತ್ತಿದೆ? ಇಲ್ಲೇ ನೋಡಿ ಅಸಲಿ ವಿಷಯ ಇರೋದು. ಭಾರತೀಯ ವಾಯುಪಡೆಯ ಕಾಕ್ಪಿಟ್ ಡಿಸ್ಪ್ಲೇ ಮತ್ತು ಸಿಸ್ಟಮ್ ಕೆಲಸ ಮಾಡುವ ರೀತಿಯಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಅಂದರೆ ಸಾಫ್ಟ್ವೇರ್ ರಿಫೈನ್ಮೆಂಟ್ಗಳನ್ನು ಕೇಳಿದೆ. ಇದೇನು ದೊಡ್ಡ ತಾಂತ್ರಿಕ ದೋಷವಲ್ಲ, ಬದಲಿಗೆ ಪೈಲಟ್ಗಳ ಅನುಕೂಲಕ್ಕೆ ತಕ್ಕಂತೆ ಮಾಡುತ್ತಿರುವ ಅಪ್ಡೇಟ್ ಅಷ್ಟೇ. HAL ಹೇಳುವ ಪ್ರಕಾರ ಈ ಯುದ್ಧ ವಿಮಾನಗಳನ್ನು ಸುಮ್ಮನೆ ಹ್ಯಾಂಗರ್ನಲ್ಲಿ ನಿಲ್ಲಿಸಿಡುವ ಬದಲು ವಾಯುಪಡೆಗೆ ಹಸ್ತಾಂತರಿಸಿದರೆ ಟ್ರಯಲ್ಸ್ ನಡೆಯುವಾಗಲೇ ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬಹುದು. ಯಾಕಂದರೆ ಸುಮ್ಮನೆ ನಿಲ್ಲಿಸಿಟ್ಟರೆ ಅವುಗಳ ನಿರ್ವಹಣೆ ವೆಚ್ಚ ಕೂಡ ಹೆಚ್ಚಾಗುತ್ತದೆ. ಇನ್ನು ಸಾಫ್ಟ್ವೇರ್ ಮಾತ್ರವಲ್ಲದೆ ಇಂಜಿನ್ ಪೂರೈಕೆಯದ್ದು ಒಂದು ಸಣ್ಣ ಸಮಸ್ಯೆ ಇದೆ. ಈ ಯುದ್ಧ ವಿಮಾನಗಳಿಗೆ ಅಮೆರಿಕಾದ GE ಕಂಪನಿಯ F404 ಇಂಜಿನ್ಗಳನ್ನು ಬಳಸಲಾಗುತ್ತಿದೆ. ಈ ಇಂಜಿನ್ಗಳ ಡೆಲಿವರಿ ಸ್ವಲ್ಪ ನಿಧಾನವಾಗಿರುವುದು ಕೂಡ ಯುದ್ಧ ವಿಮಾನಗಳ ಹಸ್ತಾಂತರದ ಮೇಲೆ ಪ್ರಭಾವ ಬೀರಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಇಂದಿನ ಅತ್ಯಾಧುನಿಕ ಯುದ್ಧ ವಿಮಾನಗಳು ಕೇವಲ ಕಬ್ಬಿಣದ ಹಕ್ಕಿಗಳಲ್ಲ, ಅವು ಸಾಫ್ಟ್ವೇರ್ ಆಧಾರಿತವಾಗಿ ಕೆಲಸ ಮಾಡುವ ಸಂಕೀರ್ಣ ಯಂತ್ರಗಳು. ಹಾಗಾಗಿ ಇಂತಹ ಸಣ್ಣ ಪುಟ್ಟ ಬದಲಾವಣೆಗಳು ಸಹಜ. HAL ಮತ್ತು ಭಾರತೀಯ ವಾಯುಪಡೆ ಈಗ ಸಮನ್ವಯದಿಂದ ಕೆಲಸ ಮಾಡುತ್ತಿದ್ದು ಶೀಘ್ರದಲ್ಲೇ ಈ ಶಕ್ತಿಶಾಲಿ ಯುದ್ಧ ವಿಮಾನಗಳು ನಮ್ಮ ಆಕಾಶದ ರಕ್ಷಣೆಗೆ ನಿಲ್ಲಲಿವೆ. ಇದು ಯಾವುದೋ ಅನ್ಯೂಶುವಲ್ ಸಿಚುಯೇಷನ್ ಅಲ್ಲ. ಮಾಡರ್ನ್ ಫೈಟರ್ ಜೆಟ್ ಏರ್ಕ್ರಾಫ್ಟ್ನ ಪ್ರೋಗ್ರಾಮ್ಸ್ ಅಂದರೆ ಫ್ಲೈಟ್ ಕಂಟ್ರೋಲ್ ಲಾಸ್, ಸೆನ್ಸಾರ್ ಫ್ಯೂಷನ್, ಮಿಷನ್ ಸಿಸ್ಟಮ್ಸ್, ಏವಿಯಾನಿಕ್ಸ್ ಎಲ್ಲವೂ ಸಾಫ್ಟ್ವೇರ್ ಡ್ರಿವನ್ ಪ್ಲಾಟ್ಫಾರ್ಮ್ ಆಗಿದೆ. ಅಂದರೆ ಏರ್ಕ್ರಾಫ್ಟ್ ಲೈನ್ ಆಫ್ ಆದಮೇಲೆ ಕೂಡ ಸಾಫ್ಟ್ವೇರ್ ಎವಾಲ್ಯೂಯೇಷನ್ ನಾರ್ಮಲ್ ಪ್ರೋಸೆಸ್ ಆಗಿರುತ್ತದೆ. ಇದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಫ್ಯಾಕ್ಟರ್ ಕೂಡ ಇದೆ. ಈ ಹಣಕಾಸು ವರ್ಷದ ಅಂತ್ಯದೊಳಗೆ ಸುಮಾರು 12 ಇಂಜಿನ್ಗಳು ಬೇಕು ಅನ್ನೋದು ಪ್ರೊಜೆಕ್ಷನ್ ಇತ್ತು. ಇಂಜಿನ್ ಡೆಲಿವರಿ ಸ್ಲೋ ಆದ ಕಾರಣ ಫೈನಲ್ ರೆಡಿನೆಸ್ ಪೇಸಿಂಗ್ ಫ್ಯಾಕ್ಟರ್ ಆಗಿದೆ. ಆದರೂ ಪಬ್ಲಿಕ್ ಡಿಬೇಟ್ ಮೇನ್ಲಿ ಫೋಕಸ್ ಆಗಿರೋದು ಹಾರ್ಡ್ವೇರ್ ಪ್ರೊಡಕ್ಷನ್ ಮೇಲಲ್ಲ, ಸಾಫ್ಟ್ವೇರ್ ಇಂಟಿಗ್ರೇಷನ್ ಮೇಲೆ. ಒಟ್ಟಿನಲ್ಲಿ ಕ್ಲಿಯರ್ ಪಿಕ್ಚರ್ ಏನು ಅಂದರೆ, ತೇಜಸ್ MK1A ಪ್ರೋಗ್ರಾಮ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ರೆಡಿ, ಏರ್ಕ್ರಾಫ್ಟ್ ಸ್ಟ್ರಕ್ಚರಲಿ ಕಂಪ್ಲೀಟ್ ಆಗಿದೆ, ಪ್ರೊಡಕ್ಷನ್ ಲೈನ್ ಆಕ್ಟಿವ್ ಆಗಿದೆ ಹಾಗೂ ಬಾಟಲ್ ನೆಕ್ ಸಾಫ್ಟ್ವೇರ್ ರಿಫೈನ್ಮೆಂಟ್ ಹಾಗೂ ಇಂಜಿನ್ಗಳ ಸಪ್ಲೈ ಸೆಕೆಂಡ್ರಿ ಕನ್ಸ್ಟ್ರೈನ್ಮೆಂಟ್. ಇದು ಡಿಲೇ ಸ್ಟೋರಿ ಅಲ್ಲ, ಇದು ಮಾಡರ್ನ್ ಸಾಫ್ಟ್ವೇರ್ ಡ್ರೈವನ್ ಫೈಟರ್ ಇಂಡಕ್ಷನ್ ಪ್ರೋಸೆಸ್ ಆಗಿದೆ. ಭಾರತದ ಡಿಫೆನ್ಸ್ ಇಕೋಸಿಸ್ಟಮ್ ಈಗ ಹಾರ್ಡ್ವೇರ್ ಮಾತ್ರ ಅಲ್ಲ, ಸಾಫ್ಟ್ವೇರ್ ಮೆಚ್ಯೂರಿಟಿ ಸ್ಟೇಜ್ಗೆ ಶಿಫ್ಟ್ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ.
ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.